ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಸನ್. ಇವತ್ತಿನ IPL ಧಮಾಕ 2025 TV9 ಡಿಜಿಟಲ್ನ ಈ ಸ್ಪೆಷಲ್. ಇವತ್ತು ಸೂಪರ್ ಸ್ಯಾಟರ್ಡೆ, ಯಾಕಂದರೆ IPLನಲ್ಲಿ ಇವತ್ತು 2 ಮ್ಯಾಚ್ ಇದೆ. ಒಂದು LSG ಮತ್ತು GT ನಡುವೆ ನಡೆಯುವಂಥ ಒಂದು ಪಂದ್ಯ, ಇನ್ನೊಂದು ಎರಡನೇ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೆಯಲಿರುವಂಥ ಒಂದು ಪಂದ್ಯ. ಸೊ ಇವಾಗ ನಾವು ಎರಡನೇ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ಒಂದು ಪಂದ್ಯ ಹೈದರಾಬಾದ್ನಲ್ಲಿ ನಡೆಯುವಂಥ ಒಂದು ಮ್ಯಾಚ್. ಬಟ್ ವೆದರ್ ಫಾರ್ಕಾಸ್ಟ್ ನೋಡ್ತಾ ಇದ್ರೆ ಮಳೆ ಇದೆ ಹೈದರಾಬಾದ್ನಲ್ಲಿ. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿವೆ. ಇದ್ರ ಬಗ್ಗೆ ಡೀಟೇಲ್ಸನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೆಯಲಿರುವಂಥ ಒಂದು ಪಂದ್ಯದಲ್ಲಿ ಇವತ್ತಿನ ಗೆಲುವಿನ ಹಾಟ್ ಫೇವರೇಟ್ ಟೀಮ್ ಅಂತ ಹೇಳಿದ್ರೆ ಅದು ಅಫ್ಕೋರ್ಸ್ ಪಂಜಾಬ್ ಟೀಮ್. ಯಾಕಂದರೆ ಆಡಿರುವಂಥ 3 ಮ್ಯಾಚ್ಗಳಲ್ಲಿ ಒಂದು ಮಾತ್ರ ಸೋತಿದೆ ಪಂಜಾಬ್. 4 ಮ್ಯಾಚಲ್ಲಿ 3 ಗೆದ್ದಿದೆ, 1 ಮ್ಯಾಚ್ ಮಾತ್ರ ಸೋತಿರುವಂಥದ್ದು ಇದು ಪಂಜಾಬ್. ಸೊ SRH ಆನ್ ದ ಅದರ್ ಹ್ಯಾಂಡ್ ನೋಡ್ತಾ ಹೋದರೆ 4ರಲ್ಲಿ ಸೋತಿದೆ, 1 ಮಾತ್ರ ಗೆದ್ದಿರೋದು. 5 ಪಂದ್ಯಗಳನ್ನು ಆಡಿ ಸನ್ರೈಸರ್ಸ್ ಹೈದರಾಬಾದ್ 4ರಲ್ಲಿ ಸೋತಿದ್ದಾರೆ, ಒಂದೇ ಒಂದು ಗೆದ್ದಿರುವಂಥದ್ದು. ಅದು ಕೂಡ ಆರಂಭದ 1 ಪಂದ್ಯವನ್ನು ಗೆದ್ದಿದ್ದು ಬಿಟ್ಟರೆ ಸನ್ರೈಸರ್ಸ್ ಹೈದರಾಬಾದ್, ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ 4 ಸೋಲುಗಳನ್ನು SRH ಕಂಡಿದೆ. ಆನ್ ದ ಅದರ್ ಹ್ಯಾಂಡ್ ಪಂಜಾಬ್ ಅಫ್ಕೋರ್ಸ್ 4 ಪಂದ್ಯಗಳ ಪೈಕಿ 3ರಲ್ಲಿ ಗೆದ್ದು 1ರಲ್ಲಿ ಮಾತ್ರ ಸೋತಿದ್ದು. ಮೊದಲ ಮ್ಯಾಚ್ ಗೆದ್ರು, ಅದಾದ ನಂತರ ಸೋತರು, ಮತ್ತೆ ಗೆಲುವಿನ ಲಯ ಕಂಡುಕೊಂಡಂತಹ ಪಂಜಾಬ್ 2 ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರಿಗಳನ್ನು ದಾಖಲಿಸಿದ್ದಾರೆ. ಸೊ ಇವತ್ತಿನ ಒಂದು ಪಂದ್ಯದಲ್ಲೂ ಕೂಡ ಗೆಲುವಿನ ಹಾಟ್ ಫೇವರೇಟ್ ಟೀಮ್ ಅಂತ ಹೇಳಿದ್ರೆ ಅದು ಅಫ್ಕೋರ್ಸ್ ಪಂಜಾಬ್. ಸೊ ಪಂಜಾಬ್ ಬಗ್ಗೆ ಮೊದಲು ಮಾತಾಡ್ತಾ ಹೋಗೋಣ. ನೋಡಿ, ಗೆದ್ದಿರುವಂಥ ಮ್ಯಾಚ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ GT ಮೇಲೆ ಆಡಿದಂಥ ಒಂದು ಪಂದ್ಯ. ಸೊ ಅಫ್ಕೋರ್ಸ್ ಒಂದು ಹೈ ಸ್ಕೋರಿಂಗ್ ಆಗಿತ್ತು. 243 ರನ್ಗಳನ್ನು ಪಂಜಾಬ್ ಗಳಿಸಿ ಅಲ್ಲಿ ಗೆಲುವನ್ನು ದಾಖಲಿಸಿದ್ರು. ಅದಾದ ನಂತರ ಮತ್ತೆ LSG ಮೇಲಿನ ಒಂದು ಪಂದ್ಯ ಆಗಲಿ ಅಥವಾ CSK ಮೇಲಿನ ಒಂದು ಪಂದ್ಯ ಆಗಲಿ ಎಲ್ಲವನ್ನೂ ಕೂಡ ಗೆಲ್ತಾ ಬಂದಿದ್ದಾರೆ. RR ಮೇಲೆ ಮಾತ್ರ ಪಂಜಾಬ್ ಸೋತಿದ್ದು, ಅದು ಸ್ವಲ್ಪ ಲೋಯೆಸ್ಟ್ ಸ್ಕೋರ್ ಆಯಿತು. 155 ರನ್ಗಳನ್ನು ಮಾತ್ರ ಪಂಜಾಬ್ ಗಳಿಸಿದ್ದು ಬಿಟ್ಟರೆ ಅದಾದ ನಂತರ ಮತ್ತೆ ಗೆಲುವಿನ ಲಯ ಕಂಡುಕೊಂಡು ಈಗಾಗಲೇ ಮ್ಯಾಚ್ಗಳನ್ನು ಗೆಲ್ತಾ ಬರ್ತಾ ಇದೆ. ಆನ್ ದ ಅದರ್ ಹ್ಯಾಂಡ್ SRH ಈಗಾಗಲೇ RR ಮೇಲೆ ಮೊದಲ ಒಂದು ಮ್ಯಾಚ್ ಅಭೂತಪೂರ್ವವಾದಂಥ ಒಂದು ಬ್ಯಾಟಿಂಗ್, 286 ರನ್ಗಳು, ಹೈಯೆಸ್ಟ್ ರನ್ನು IPL 2025ನಲ್ಲಿ ದಾಖಲಿಸಿದ್ದು SRH. ಬಟ್ ಅದಾದ ನಂತರ ಆಡಿದಂಥ ರೀತಿ ಒಂದ್ಸತಿ 190, ಇನ್ನೊಂದ್ಸತಿ 163, ಇನ್ನೊಂದ್ಸತಿ ಕೇವಲ 120 ರನ್ನು, ಇನ್ನೊಂದ್ಸತಿ 153 ರನ್ಗಳು. ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದ್ರೂ ಕೂಡ ಸೊ ಚೆನ್ನಾಗಿ ಡೆಲಿವರ್ ಮಾಡ್ತಾ ಇಲ್ಲ ಬ್ಯಾಟ್ಸ್ಮನ್ಗಳು. ಸೊ ಹಾಗಾಗಿ ಸೋಲನ್ನು ಕಾಣ್ತಾ ಬರ್ತಾ ಇದೆ SRH. ಪಂಜಾಬ್ ಟೀಮ್ನಲ್ಲಿ ಓಪನರ್ ಪ್ರಿಯಾಂಶ್ ಆರ್ಯ ಮೊದಲ ಮ್ಯಾಚ್ನಲ್ಲಿ 47 ರನ್ಗಳನ್ನು ಗಳಿಸಿದ್ರು. ಅದಾದ ನಂತರ ಕೆಲವೊಂದಷ್ಟು ಮ್ಯಾಚ್ಗಳಲ್ಲಿ ರನ್ ಬರಲಿಲ್ಲ ಅಂದರೂ ಕೂಡ ಲಾಸ್ಟ್ ಮ್ಯಾಚ್ನಲ್ಲಿ 103 ರನ್ಗಳು, ಅದು 42 ಬಾಲ್ನಲ್ಲಿ. ಸೊ ಅದ್ಭುತವಾದಂಥ ಒಂದು ಫಾರ್ಮ್ನಲ್ಲಿ ಪ್ರಿಯಾಂಶ್ ಆರ್ಯ ಇದ್ದಾರೆ. ಇನ್ನು ಶಶಾಂಕ್ ಸಿಂಗ್ 44 ರನ್ನು, 52 ರನ್ನು, ಈ ರೀತಿಯಾಗಿ ಒಂದು ಒಳ್ಳೆ ಕ್ಯಾಮಿಯೋ ರೋಲನ್ನು ಪ್ಲೇ ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮೊದಲ ಮ್ಯಾಚ್ನಲ್ಲಿ 97 ರನ್ಗಳನ್ನು ಗಳಿಸಿದ್ರು. ಅದಾದ ನಂತರ ಯಾಕೋ ಅವರಿಂದನೂ ಕೂಡ ಹೆಚ್ಚು ರನ್ಗಳು ಬರಲಿಲ್ಲ. ಬಟ್ ಸ್ಟಿಲ್ ಇನ್ನೊಂದು ಹಾಫ್ ಸೆಂಚುರಿ ಕೂಡ ಇದೆ ಅವರ ಹೆಸರಿಗೆ. ಯಾವತ್ತಿದ್ರೂ ಕೂಡ ಡೇಂಜರ್ ಬ್ಯಾಟ್ಸ್ಮನ್ ಆಗ್ತಾರೆ ಶ್ರೇಯಸ್ ಅಯ್ಯರ್. ಇನ್ನು 1-2 ಮ್ಯಾಚ್ನಲ್ಲಿ ನೇಹಲ್ ವಧೇರಾ ಅಥವಾ ಪ್ರಭ್ಸಿಮ್ರನ್ ಒಳ್ಳೆ ಫಾರ್ಮ್ನಲ್ಲಿ ಕಂಡು ಬಂದರು. ಒಂದೊಂದು ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ. ಬಟ್ ವರಿ ಇರುವಂಥದ್ದು ಇವರಿಗೆ ಗ್ಲೆನ್ ಮ್ಯಾಕ್ಸ್ವೆಲ್. ಯಾಕಂದರೆ 30 ರನ್ನೇ ಹೈಯೆಸ್ಟ್ ಇದುವರೆಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಗಳಿಸಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಅದು ಬಿಟ್ಟರೆ ಕಂಪ್ಲೀಟ್ ಆಗಿ ಫ್ಲಾಪ್ ಶೋ ಗ್ಲೆನ್ ಮ್ಯಾಕ್ಸ್ವೆಲ್. ಬಟ್ ಬೌಲಿಂಗ್ನಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟ್ ಫ್ಲಾಪ್ ಶೋ ಅನ್ನುವಂಥದ್ದು ಮಾರ್ಕಸ್ ಸ್ಟೋಯ್ನಿಸ್ ಬಗ್ಗೆ ಹೇಳಬೇಕು. ಯಾಕಂದರೆ ಬ್ಯಾಟಿಂಗ್ನಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ, ಬೌಲಿಂಗ್ನಲ್ಲೂ ಕೂಡ ಅಂಥ ಒಂದು ಕಮಾಲ್ ಮಾಡ್ತಾ ಇಲ್ಲ ಮಾರ್ಕಸ್ ಸ್ಟೋಯ್ನಿಸ್. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಗಮನಿಸ್ತಾ ಹೋದರೆ ಲೋಕಿ ಫರ್ಗ್ಯೂಸನ್ ವೆರಿ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ ಈಗಾಗಲೇ ಅತ್ಯುತ್ತಮವಾದಂಥ ಒಂದು ಬೌಲಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಮ್ಯಾಕ್ಸ್ವೆಲ್ ಕೂಡ ವಿಕೆಟ್ಗಳನ್ನು ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನೋಡ್ತಾ ಹೋದರೆ ಮಾರ್ಕಸ್ ಆ್ಯನ್ಸನ್ ಜೊತೆಗೆ ಸ್ಟೋಯ್ನಿಸ್ ಆ್ಯಂಡ್ ಚಹಲ್, ಯಶ್ ಠಾಕೂರ್ ಇವರೆಲ್ಲ ಕೂಡ ಸ್ಟ್ರಾಂಗ್ ಬೌಲಿಂಗ್ ಲೈನಪ್ನಲ್ಲಿ ನಮಗೆ ಕಾಣಸಿಗ್ತಾರೆ. ಇನ್ನು SRH ಟೀಮ್ ಬಗ್ಗೆ ಹೇಳ್ತಾ ಹೋದರೆ SRH ಟೀಮ್ನಲ್ಲಿ ಇಶಾನ್ ಕಿಶನ್ ಆಗಲಿ, ಟ್ರಾವಿಸ್ ಹೆಡ್ ಆಗಲಿ, ಕ್ಲಾಸನ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ನಿತೀಶ್ ಕುಮಾರ್ ರೆಡ್ಡಿ ಆಗಲಿ, ಸೊ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿರುವಂಥ ಒಂದು ಟೀಮ್ SRH. ಬಟ್ ಮೊದಲನೇ ಮ್ಯಾಚನ್ನು ಹೊರತುಪಡಿಸಿದರೆ ಇನ್ಯಾವ ಮ್ಯಾಚ್ಗಳಲ್ಲೂ ಕೂಡ ಹೆಚ್ಚಿನ ಒಂದು ಬ್ಯಾಟಿಂಗ್ನಲ್ಲಿ ಡೆಲಿವರಿಗಳು ಬಂದಿಲ್ಲ. ಇಶಾನ್ ಕಿಶನ್ ನೋಡಿ 106 ರನ್ಗಳನ್ನು ಗಳಿಸಿ ಮೊದಲ ಪಂದ್ಯದಲ್ಲಿ ಹೀರೋ ಅನ್ನಿಸ್ಕೊಂಡ್ರು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಶೋಗಳು 0, 2, ಮತ್ತೆ 2, ಮತ್ತೆ 17 ರನ್ ಮಾತ್ರ ಗಳಿಸಿರೋದು ಇಶಾನ್ ಕಿಶನ್. ಇನ್ನು ಅಭಿಷೇಕ್ ಶರ್ಮಾ 24 ರನ್ಗಳನ್ನು ಮೊದಲ ಮ್ಯಾಚ್ನಲ್ಲಿ ಗಳಿಸಿದ್ಬಿಟ್ರೆ ಅದಾದ ನಂತರ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ. ಟ್ರಾವಿಸ್ ಹೆಡ್ 67 ಮತ್ತು 47 ರನ್ಗಳನ್ನು ಗಳಿಸಿದ್ಬಿಟ್ರೆ ಮೊದಲ 2 ಪಂದ್ಯಗಳಲ್ಲಿ. ಅದಾದ ನಂತರ ಮತ್ತೆ ಅವರಿಂದ ರನ್ಗಳು ಬಂದಿಲ್ಲ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅಲ್ಲಲ್ಲಿ ಸ್ವಲ್ಪ ಕ್ಯಾಮಿಯೋ ರೋಲ್ ಪ್ಲೇ ಮಾಡ್ತಾರೆ. ಒಂದು 30 ರನ್ 32 ರನ್ನಿಗೆ ಏನು ಕಮ್ಮಿ ಇಲ್ಲ. ನಿತೀಶ್ ರೆಡ್ಡಿ ಅವರಿಂದ ಅಷ್ಟನ್ನು ನಿರೀಕ್ಷಿಸ್ಬೋದು. ಇನ್ನು ಕ್ಲಾಸನ್ ಒಬ್ಬರೇ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ತಾರೆ. ಅಂದರೆ ಒಂದು 30 ರನ್ಗಳ ಒಂದು ಆವ್ರೇಜ್, 30, 26 ಅಥವಾ 27, 33. ಸೊ ಈ ಥರದ ರನ್ಗಳು ಮಾತ್ರ ಕ್ಲಾಸನ್ ಅವರಿಂದ ಬಂದಿದೆ. ಸೊ ಹಾಗಾಗಿ SRHಗೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದ್ರೂ ಕೂಡ ಅವರ ಬ್ಯಾಟ್ಸ್ಮನ್ಗಳು ಬೇಕಾದಂಥ ಸಮಯದಲ್ಲಿ ಡೆಲಿವರ್ ಮಾಡ್ತಾರೆ. ಇಲ್ಲ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಶಮಿ ಆಗಲಿ, ಪ್ಯಾಟ್ ಕಮಿನ್ಸ್ ಆಗಲಿ, ಸಿಮರ್ಜಿತ್ ಸಿಂಗ್, ಹರ್ಷಲ್ ಪಟೇಲ್, ಝೀಶಾನ್ ಅನ್ಸಾರಿ,
ಇಂಪ್ರೆಸಿವ್ ಆಗಿ ಅನ್ಸೋದಿಲ್ಲ. ಯಾಕಂದರೆ ಕ್ಯಾಪ್ಟನ್ ಹಿಮ್ಸೆಲ್ಫ್ ಪ್ಯಾಟ್ ಕಮಿನ್ಸ್ ಈ ಸರಿ ನಾವು ನೋಡ್ತಾ ಹೋದರೆ 11ರ ಎಕನಾಮಿಲಿ ಬೌಲಿಂಗ್ ಮಾಡ್ತಾರೆ, ಮೋರ್ ದ್ಯಾನ್ 11 ಅವರ ಒಂದು ಎಕನಾಮಿ ಗಮನಿಸಿದ್ರೆ. ಇನ್ನು ಡೆತ್ ಓವರ್ನಲ್ಲಂತೂ 19 ರನ್ಗಳಿಗೂ ಹೆಚ್ಚು ರನ್ಗಳು ಲೀಕ್ ಆಗ್ತಾ ಇವೆ ಅವರ ಬೌಲಿಂಗ್ನಲ್ಲಿ. ಯಾವುದೇ ವಿಕೆಟ್ಸ್ಗಳು ಕೂಡ ಡೆತ್ ಓವರ್ನಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದು ಸ್ವತಃ SRHಗೆ ಸ್ವಲ್ಪ ವರಿ ಇರುವಂತಹ ಒಂದು ವಿಚಾರ. ಇನ್ನು ಚಹಲ್ ಲಾಸ್ಟ್ ಎಲ್ಲ IPLಗಳಲ್ಲಿ ನೋಡಿದ್ರೆ ಪೂರ್ತಿ ಕೋಟಾ ಮುಗಿಸ್ತಾ ಇದ್ರು, ವಿಕೆಟ್ಗಳನ್ನು ಪಡಿತಾ ಇದ್ರು. ಬಟ್ ಇತ್ತೀಚೆಗಂತೂ ಅವ್ರು ಫುಲ್ ಕೋಟಾನ ಕೂಡ ಮುಗಿಸ್ತಾ ಇಲ್ಲ, ವಿಕೆಟ್ ಕೂಡ ಇಲ್ಲ ಅವರ ಒಂದು ಖಾತೆಯಲ್ಲಿ. ಇನ್ನು ಝಾಂಪಾ ಆಗಲಿ, ಮೆಂಡಿಸ್ ಆಗಲಿ ಇನ್ ಅಂಡ್ ಔಟ್ ಇದ್ದಾರೆ, ಕೆಲವೊಂದು ಮ್ಯಾಚ್ ಆಡ್ತಾರೆ, ಕೆಲವೊಂದು ಮ್ಯಾಚ್ ಆಡೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ನಲ್ಲೂ ಕೂಡ ಗೆಲುವಿನ ಹಾಟ್ ಫೇವರೇಟ್ ಅದು ಪಂಜಾಬ್ ಅಂತೇಳಿ ಪ್ರೊಡಿಕ್ಷನ್ ನಡೀತಾ ಇದೆ. ಬಟ್ ಗೊತ್ತಿಲ್ಲ, SRH ಇವತ್ತು ಹೋಮ್ ಗ್ರೌಂಡ್ನಲ್ಲಿ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರೆ ಖಂಡಿತವಾಗ್ಲೂ ಗೆಲುವನ್ನು ದಾಖಲಿಸ್ಬೋದು. ಇನ್ನು ಹೈದರಾಬಾದ್ ಪಿಚ್ ಬಗ್ಗೆ ನಾವಾಗಲೇ ಮಾತಾಡ್ತಾ ಇದ್ವಿ. ಇನ್ನು ಲಾಸ್ಟ್ 3 ಮ್ಯಾಚ್ಗಳನ್ನು ನಾವು ಗಮನಿಸಿದ್ರೆ SRH ಆಡಿರುವಂಥ ಒಂದು ಮ್ಯಾಚ್ ಒಂದು ಹೈ ಸ್ಕೋರಿಂಗ್ ಆಯಿತು 286, ಇನ್ನು ಅದಾದ ನಂತರ 190, 152. ಸೊ ಹಾಗೆ ನೋಡ್ತಾ ಹೋದರೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದ್ದರೆ ಖಂಡಿತವಾಗ್ಲೂ ಇವತ್ತು ಕೂಡ ಒಂದು ಹೆಚ್ಚು ಸ್ಕೋರನ್ನು ಗಳಿಸ್ಬೋದು. ಒಬ್ಬ ಬ್ಯಾಟ್ಸ್ಮನ್ ಅಲೆಕಚ್ಚಿ ಆಡಿದ್ದೇ ಆದಲ್ಲಿ ಒಂದು ಒಳ್ಳೆ ಸ್ಕೋರನ್ನು ಗಳಿಸುವಂಥ ಒಂದು ಸಾಧ್ಯತೆಗಳಿದೆ. ಇನ್ನು ರೇನ್ ಬಗ್ಗೆ ನಾವು ಮಾತಾಡಬೇಕು. ಇವತ್ತಿನ ಒಂದು ಮ್ಯಾಚ್ನಲ್ಲಿ ಬಹುಶಃ ರೇನ್ ಯಾವ ರೀತಿಯಾಗಿ ಗೇಮ್ ಪ್ಲೇ ಮಾಡಬಹುದು ಅಂತೇಳಿ. ಬಟ್ ಒಂದು ಫಾರ್ಚುನೇಟ್ ವಿಚಾರ ಏನಂತ ಹೇಳಿದ್ರೆ ಇವತ್ತು ರೈನ್ ಇರುವಂಥದ್ರ ಬಗ್ಗೆ ಫಾರ್ಕಾಸ್ಟ್ ಇಲ್ಲ. ಅಂದರೆ ಮಳೆ ಬರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಯಾವುದೇ ರೀತಿ ಮುನ್ಸೂಚನೆಯನ್ನು ಕೊಟ್ಟಿಲ್ಲ. ಇವತ್ತು ನೋ ರೈನ್ ಡೇ ಅಂತಲೇ ಹೇಳಲಾಗ್ತಾ ಇದೆ. ಬಟ್ ಸ್ಟಿಲ್ ಗೊತ್ತಿಲ್ಲ ವೆದರ್ ಯಾವ ರೀತಿಯಾಗಿ ಬಿಹೇವ್ ಮಾಡುತ್ತೆ ಅಂಥೇಳಿ. ಇವತ್ತು ಮಳೆ ಬರದಲ್ಲೇ ಇದು ಒಂದು ಒಳ್ಳೆ ಮ್ಯಾಚ್ ಆದರೆ ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ಒಂದು ರಸದೌತಣ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇದು ಇವತ್ತಿನ ಒಂದು ಮ್ಯಾಚ್ ಬಗ್ಗೆಗಿನ ಡೀಟೇಲ್ಸ್. ನಿಮಗೆ ಇವತ್ತಿನ ಒಂದು ಮ್ಯಾಚ್ನಲ್ಲಿ ಎರಡೂ ತಂಡದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂಥೇಳಿ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಏನು? ಇದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.